ಇವತ್ತು ನಾವ್ ಎಲ್ಲಿದ್ದೀವಿ ಅಂತ ಅಂದ್ರೆ ಹುಡುಗಿರ್ ಯಾರು ಬಂದು ರಿಜಿಸ್ಟರ್ ಮಾಡೇ ಇಲ್ವಂತೆ. ಆಗಲ್ಲ ಬಿಡ್ರಿ, ನಾನೇ ಆಗಿಲ್ಲ ವೈರಲ್, ನೀನ್ ಆಗ್ತೀಯಾ? ಯಾರ್ಯಾರಿಗೆ ಗೊತ್ತು ಮಂಡ್ಯದವರು, ಇವರೆಲ್ಲ ಮಂಡ್ಯ ಫುಡಿ ಫುಲ್ ಫೇಮಸ್. ಇವ್ರ ಕೂಲೆಸ್ಟ್ ಬ್ಯಾಂಗ್ಳೂರು. ಮೈ ಬಾಡಿ ಇಸ್ ಬಾಡಿ ಗೈಸ್, ನೋಡಿ ಗೈಸ್ ಆಗಿದ್ದೀನಿ. ಗೈಸ್, ನೀವು ಯಾರ್ಯಾರು ನಂದು ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ ರೀಲ್ ನೋಡಿರ್ತೀರ ಅರ್ಥ ಆಗಿರುತ್ತೆ. ಯಾಕಂದರೆ ನನ್ನ ಜೀವನದಲ್ಲಿ ಮೊದಲನೇ ಸರಿ ನಾನು ಭಾಷಣ ಅಂತ ಮಾಡಿದ್ದು, ಅದು ಸ್ಟೇಜ್ ಮೇಲೆ ಮೈಕಲ್ಲಿ ಕೂಡ ನಾನು ಯಾವತ್ತೂ ಮಾತಾಡಿಲ್ಲ. ಅದೊಂಥರ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಯಾಕಂದರೆ ನಾನು ಮಾತಾಡಿದ ತಕ್ಷಣ ಎಲ್ಲ ಅಲ್ಲಿರೋರೆಲ್ಲರೂ ಜೋರಾಗಿ ನಗ್ತಾಯಿದ್ರು, ಆ ರೇಂಜಿಗೆ ಮಾತಾಡಿದ್ದೀನಿ ನಾನು. ಬಟ್ ಒಂಥರ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ನನಗೆ ಯಾವುದೇ ಇನ್ಸಲ್ಟ್ ಆಗಲಿ ಹರ್ಟ್ ಆಗಲಿ ನಿಜವಾಗ್ಲೂ ಆಗಿಲ್ಲ. ಐ ಫೆಲ್ಟ್ ರಿಯಲಿ ಹ್ಯಾಪಿ. ಯಾಕಂದರೆ ನಾನೊಂಥರ ಅಷ್ಟು ಧೈರ್ಯವಾಗಿ ಜಾವಿಯಲ್ಲಾಗಿ ನನ್ನ ಬಾಯಿಗೆ ಏನು ಬಂತು ಅದನ್ನು ಮಾತಾಡಿ ಭಾಷಣ ಎಲ್ಲ ಮಾಡಿದೆ ಗೈಸ್. ಅದೊಂಥರ ಎಕ್ಸ್ಪೀರಿಯೆನ್ಸ್ ಅವತ್ತು ತುಂಬ ಚೆನ್ನಾಗಿತ್ತು. ಪೂರ್ತಿ ವಿಡಿಯೋನ ನೋಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಿಕಾ ಕನ್ನಡತಿ ಯೂಟ್ಯೂಬ್ ಚಾನಲ್. ಇವತ್ತು ಸ್ವಲ್ಪ ಮೆಲ್ಲಗೆ ಮಾತಾಡ್ತಾ ಇದ್ದೀನಿ, ಯಾಕಂದರೆ ಟೈಮು ಇನ್ನೂ 6:30 7 ಗಂಟೆ 7:30 ಸಾರಿ. ಎಲ್ಲರೂ ಮಲಗಿದ್ದಾರೆ ಇನ್ನು ಪಿ ಜಿಲಿ, ನನ್ನಿಂದ ಡಿಸ್ಟರ್ಬ್ ಆಗಬಾರ್ದು ಅಂತ ಸ್ವಲ್ಪ ಮೆಲ್ಲಗೆ ಮಾತಾಡ್ತಾ ಇದ್ದೀನಿ. ಇವತ್ತು ಒಂಥರ ಸ್ಪೆಷಲ್ ಡೇ ಅನ್ಬೋದು ಗೈಸ್. ಯಾಕಂದರೆ ಫಸ್ಟ್ ಟೈಮ್ ನಾನು ಇಶಾ ಫೌಂಡೇಶನ್ ಅವ್ರದ್ದು ಗ್ರಾಮೋತ್ಸವ 18ನೇ ಗ್ರಾಮೋತ್ಸವ ನಡೀತಾ ಇದೆ ಮದ್ದೂರ್ ಹತ್ರ. ಅಲ್ಲಿಗೆ ನನ್ನನ್ನು ಇನ್ವೈಟ್ ಮಾಡಿದ್ದಾರೆ, ಹಾಗಾಗಿ ಹೋಗ್ತಾಯಿದ್ದೀನಿ. ಫಸ್ಟ್ ಟೈಮ್ ಸದ್ಗುರು ಅವ್ರು ನಡೆಸ್ತಾ ಇರೋವಂಥ ಗ್ರಾಮೋತ್ಸವ ಅನ್ನೋ ಒಂದು ಇದಕ್ಕೆ ನಾನು ಲೈಕ್ ಗೆಸ್ಟಾಗಿ ಹೋಗ್ತಾಯಿರೋದು ನಂಗೆ ಒಂಥರ ಖುಷಿ ಆಗ್ತಾಯಿದೆ ಆಯಿತಾ. ಅದಕ್ಕೆ ಅಂದ್ಬಿಟ್ಟು ಜೋಶಲ್ಲಿ ಬೇಗ ಎದ್ದು ರೆಡಿ ಆಗಿಬಿಟ್ಟಿದ್ದೀನಿ. ಅವ್ರು 10 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ. ಮದ್ದೂರ್ ಹತ್ರ ಗೌರ್ಮೆಂಟ್ ಸ್ಕೂಲಲ್ಲಿ ನಡೀತಾ ಇರೋದು. ಸೊ ಮೇ ಬಿ ನಂತರನೇ ಇನ್ನೊಂದಷ್ಟು ಇನ್ಫ್ಲುಯೆನ್ಸರ್ಸ್ ಕೂಡ ಬರ್ತಾರೆ ಅನಿಸುತ್ತೆ. ಅವ್ರ ಜೊತೆ ನಾನು ಹೋಗ್ತಾಯಿದ್ದೀನಿ. ಇದು ತೋರಿಸ್ತಾ ಇಲ್ಲ ಕಣೆ, ಅವಳು ಅಲ್ಲಿ ಹಿಂದೆ ನಿಂತ, ಅವಳು ಬಂದ್ಲು ಅಂತಲೇ ನಾನು ಈ ಕಡೆ ಹಿಂಗೆ ಬಂದೆ. ತೋರಿಸ್ಬೇಡ ಅಂತ ಸನ್ನೆ ಮಾಡ್ತಾವಳೆ. ಹೋಗ್ತಾಯಿದ್ದೀನಿ. ನನ್ನ ತಂಗಿ ಮಂಡ್ಯದಿಂದ ಬರ್ತಾಳೆ, ನಾನು ಇವಾಗ ಬೆಂಗಳೂರಿಂದ ಹೋಗ್ತಾಯಿದ್ದೀನಿ ಗೈಸ್. ಅದು ಮುಗಿಸ್ಕೊಂಡು ಮತ್ತೆ ನಾನು ಕ್ಲಾಸ್ಗೆ ಹೋಗಬೇಕು ಇವತ್ತು. ಬನ್ನಿ ಹೋಗೋಣ, ಹೆಂಗಿರುತ್ತೆ ಅಂತ. ಐ ಆಮ್ ಸೂಪರ್ ಎಕ್ಸೈಟೆಡ್. ಯಾಕಂದರೆ ಫಸ್ಟ್ ಟೈಮ್ ಯಾವುದೋ ಒಂದು ಫಂಕ್ಷನ್ ಅಟೆಂಡ್ ಮಾಡ್ತಾ ಇರೋದು ನಾನು. ಈ ಥರ ಯಾವತ್ತೂ ಯಾವ ಫಂಕ್ಷನ್ಸು ಅಟೆಂಡ್ ಮಾಡಿಲ್ಲ ಆ್ಯಸ್ ಎ ಇನ್ಫ್ಲುಯೆನ್ಸರ್. ನೋಡೋಣ ಹೆಂಗಿರುತ್ತೆ ಅಂತ. ನನಗಂತೂ ಫುಲ್ ಖುಷಿ ಆಗ್ತಾಯಿದೆ. ಯಾಕಂದರೆ ಚೀಫ್ ಗೆಸ್ಟಾಗಿ ಇನ್ವೈಟ್ ಮಾಡಿದ್ದೀವಿ ಅಂತ ಹೇಳಿದಾಗ ಒಂಥರ ಖುಷಿ ಆಯಿತು. ದೇವರು ಇಶಾ ಫೌಂಡೇಶನ್ ಅಂದರೆ ನಮಗೆ ನೆನಪಾಗೋದೇ 2, ಒಂದು ಸದ್ಗುರು, ಇನ್ನೊಂದು ಶಿವಪ್ಪ ಅಲ್ವಾ. ಸೊ ಒಂಥರ ಖುಷಿ. ಹೋಗೋಣ ಬನ್ನಿ. ಓಕೆ, ನಾನು ಹೆಂಗೆ ರೆಡಿಯಾಗಿದ್ದೀನಿ ಅಂತ ತೋರಿಸ್ತೀನಿ ರೀ. ನೋಡಿ ನಾನು ರೆಡಿಯಾಗಿರೋದು. ಆಹಾ, ಮೈ ಬಾಡಿ ಇಸ್ ಬಾಡಿ ಗೈಸ್, ನೋಡಿ ಗೈಸ್. ಅಯ್ಯೋ, ಎಷ್ಟು ಸಣ್ಣ ಆಗಿದ್ದೀನಿ ಅನ್ಬಾರ್ದು, ಎಷ್ಟು ಫಿಟ್ ಆಗಿದ್ದೀನಿ, ಎಷ್ಟು ಹೆಲ್ದಿ ಆಗಿದ್ದೀನಿ ನೋಡಿ ಯಾರ್. ಚೆನ್ನಾಗಿದೆ ಅಲ್ಲ. ನಾನು ಎಲ್ಲೇ ಹೋದ್ರು ಈ ಬ್ಯಾಗು ಇದೊಂದು, ಇನ್ನೊಂದು ಹ್ಯಾಂಡ್ ಬ್ಯಾಗ್ ಇದೆ, ಇದೆರಡು ಮ್ಯಾಂಡೇಟ್ರಿ. ಇವಾಗ ಇದು ಎತ್ಕೊಂಡು ಹೋಗ್ತಾಯಿದ್ದೀನಿ. ಶೂ ನೋಡಿ ಮ್ಯಾಚ್ ಆಗ್ತಾಯಿಲ್ಲ ಅನಿಸುತ್ತೆ, ಆದರೂ ಹಾಕ್ಕೊಂಡಿದ್ದೀನಿ. ಏನು ಮಾಡೋದು. ಇನ್ನೊಂದು ಇದೆ ಬ್ಲ್ಯಾಕ್ ಕಲರ್ದು, ಅದು ಒಗ್ದಿಲ್ಲ ಗೈಸ್, ಅದಕ್ಕೆ ಅಂತ ಇದನ್ನೇ ಹಾಕ್ಕೊಂಡೆ. ಇದು ಯಾವ ಕಲರ್, ನಂಗೆ ಸ್ವಲ್ಪ ಕಲರ್ ಬ್ಲೈಂಡ್ನೆಸ್. ಇದು ಯಾವುದೋ ಒಳ್ಳೆ ಸ್ಕೈ ಬ್ಲೂ ಇದ್ದಂಗೆ ಐತೆ, ಅದನ್ನೇ ಹಾಕ್ಕೊಂಡು ಎಲ್ಲರೂ ಮಲ್ಕವ್ರೆ. ಬಾಯ್ ಬಾಯ್. ಎಲ್ಲರೂ ಮಲ್ಗೋರು ಗೈಸ್, ಡಿಸ್ಟರ್ಬ್ ಆಗುತ್ತೆ ಅಂತ. ನಾನು ಸ್ವಲ್ಪ ಕ್ಲಮ್ಸಿಗಲ್ಲಿ ಡಿಸ್ಟರ್ಬ್ ಮಾಡ್ತೀನಿ, ಎಲ್ಲರೂ ಅದೇ ಹೇಳ್ತಾ ಇರ್ತಾರೆ. ನಾನಿವಾಗ 2 ಇಡ್ಲಿ ತಿಂತಾ ಇದ್ದೀನಿ ಸಾಂಬಾರ್ ಜೊತೆ. ಇವಳು ನೋಡಿ ಮಾಡ್ಬಿಟ್ಟೆ. ಇವತ್ತು ವೈರಲ್ ಆಗಲ್ಲ ಬಿಡ್ರಿ, ನಾನೇ ಆಗಿಲ್ಲ ವೈರಲ್, ನೀನು ಆಗ್ತೀಯಾ? ಮಾಡಿಲ್ಲ ಬಿಡೆ. ಇವಾಗ 2 ಇಡ್ಲಿ, ನಿಜ ಮಾಡಿಲ್ವೇ 2 ಇಡ್ಲಿ.
ಬ್ಲರ್ ಹಾಕ್ಬಿಡ್ತೀನಿ. ಒಂಚೂರು ಬಂದಿದೆಯಾ, 1 ಸೆಕೆಂಡ್ ಬಂದಿದೆಯಾ. ನಾನಿವಾಗ 2 ಇಡ್ಲಿ ಇದ್ರ ಜೊತೆಗೆ 2 ಎಗ್ ವೈಟ್ ತಿನ್ನಬೇಕಿತ್ತು. ಇವಾಗ ಟೈಮ್ ಆಗೋಗೈತೆ ಅಂತ ಓಡ್ತಾ ಇದ್ದೀನಿ. ಎಗ್ಗು ಬೇಯಿಸ್ಕೊಂಡಿಲ್ಲ, ಅದಕ್ಕೆ ಬರೀ 2 ಇಡ್ಲಿ ಸಾಂಬಾರ್ ಜೊತೆ ತಿಂತಾ ಇದ್ದೀನಿ. ನಮ್ಮ ಪಿ ಜಿ ಹೋಟ್ಲೆ ಇದು. ಇಲ್ಲೇ ಬಂದೆ ಡೈಲಿ ಟಿಫನ್ ಮಾಡೋದು. ಆಮೇಲೆ ಇಷ್ಟು ಕಾಫಿ ಕುಡಿತಾ ಇದ್ದೀನಿ ನೋಡಿ. ಇಷ್ಟೇ ತಗೊಂಡಿರೋದು, 4 ಸಿಪ್ ಆಗುತ್ತೆ ಅಷ್ಟೇ. ಅದ್ರ ಜೊತೆಗೆ ಇಷ್ಟು ಕಾಫಿ, ಸಕ್ಕರೆ ಹಾಕ್ದೇ ಕುಡಿಬೇಕು. ಆದರೆ ಇವಾಗ ಸದ್ಯಕ್ಕಿಲ್ಲ ಅಂದ್ಬಿಟ್ಟು ಇದನ್ನೇ ಕುಡಿತಾ ಇದ್ದೀನಿ ಗೈಸ್. ನಾನು ದಿನದಲ್ಲಿ ಮುಂಚೆ ಎಲ್ಲ 3-4 ಕಾಫಿ ಕುಡಿತಾ ಇದ್ದೆ. ಆದರೆ ಇವಾಗ ದಿನಕ್ಕೆ ಒಂದೇ ಒಂದು ಕಾಫಿ, ಅದು ಶುಗರ್ಲೆಸ್ ಕುಡಿತೀನಿ ನಾನು ಈವ್ನಿಂಗು. ಬಟ್ ಇವತ್ತು ಮಾರ್ನಿಂಗು ಬೇಗ ಎದ್ಬಿಟ್ಟಿದ್ದೀನಾ, ಯಾಕೋ ಕುಡಿಬೇಕು ಅನಿಸ್ತೈತೆ ಅಂತ ಅಂದ್ಬಿಟ್ಟು ಕುಡಿತಾ ಇದ್ದೀನಿ. ಥ್ಯಾಂಕ್ ಯು. ಇಷ್ಟೇ ಗೈಸ್ ತಗೊಂಡಿರೋದು ಕಾಫಿ. ಥ್ಯಾಂಕ್ ಯು ಸೋ ಮಚ್. ಯಾರೋ ಹೆಲ್ಪ್ ಮಾಡ್ತಿದ್ದಾರೆ ಕ್ಯಾಮ್ರಾ ಆ್ಯಂಗಲ್ ಇಟ್ಕೊಳ್ಳೋಕ್ಕಿಲ್ಲಿ. ನೋಡಿ ಎಲ್ಲ ಫುಲ್ ಎಂಟಿ ಪ್ಲೇಸು, ಯಾರೂ ಎದ್ದಿಲ್ಲ. ಭಾನುವಾರ ಅಲ್ವಾ, ಬೆಂಗಳೂರು ಭಾನುವಾರ ರೋಡು ಸ್ಟ್ರೀಟು ಎಲ್ಲ ತಣ್ಣಗೆ ಕಾಮಾಗಿರುತ್ತೆ. ಒಂದು 8 ಗಂಟೆ 9 ಗಂಟೆವರೆಗೂ ಅಷ್ಟೇ. ಆಮೇಲೆ ಮತ್ತೆ ಜಾಗ ಇರಲ್ಲ ನಡ್ಕೊಂಡು ಹೋಗೋಕ್ಕೆ. ಇಲ್ಲೆಲ್ಲ ಏನು ಪೀಸಾಗಿದೆ ನೋಡಿ. ಇದು ನನ್ನ ಫೇವ್ರೆಟ್ ಟೆಂಪಲು ಮುತ್ತುಮಾರಿಯಮ್ಮ ಅಂತ. ಟಿನ್ ಫ್ಯಾಕ್ಟ್ರಿ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇದೆ. ಈ ದೇವಸ್ಥಾನಕ್ಕೆ ನನಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ಹೋಗ್ತೀನಿ. ಇವತ್ತು ಅದು ಅಲ್ಲದೆ ತುಂಬ ಸ್ಪೆಷಲ್ ಡೇ ಆಗಿರೋದ್ರಿಂದ ಎಷ್ಟೇ ಟೈಮ್ ಆದರೂ ನಾನು ಹೋಗಲೇಬೇಕು ಅಂತ ಹೋಗಿ ಆಮೇಲೆ ಹೋಗ್ತಾ ಇದ್ದೀನಿ ನಾನು. ವಾಟರ್ ಕೂಲೆಸ್ಟ್ ಬ್ಯಾಂಗ್ಳೂರು ಬೆಂದಕಾಳೂರು. ನೋಡಿ ಏನು ಸಖತ್ತಾಗಿದೆ ಅಲ್ಲ ಗೈಸ್. ನಾನು ಹಿಂದೆ ವಿಡಿಯೋ ಮಾಡ್ತಾ ಇದ್ದೀನಾ, ಹಿಂದೆ ಮೆಟ್ರೋ ಹಂಗೇ ನಿಂತಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿಂದ ಬೆಂಗಳೂರು. ಇವಾಗ ದೀಪಾಂಜಲಿ ನಗರ್ ರೀಚ್ ಆಗಿದ್ದೀನಿ ನೋಡಿ. ಎಲ್ಲ ಮನೆ ಮೇಲೂ ಕಲರ್ ಡ್ರಮ್ಗಳು. ರೀಚ್ ಆಗಿದ್ದೀನಿ. ಇವಾಗ ಹೋಗ್ಬೇಕು. ದೀಪಾಂಜಲಿ ನಗರ್ ರೀಚ್ ಆಗಿದ್ದೀನಿ. ಇವಾಗ ನಮ್ಮ ಸ್ಯಾಟ್ಲೈಟ್ಗೆ ಹೋಗಿ ಅಲ್ಲಿಂದ ನಮ್ಮೂರ ಕಡೆಗೆ ಪಯಣ. ನನ್ನ ತಂಗಿ ಎಲ್ಲವಳು ಇಲ್ಲಿ ರೀಚ್ ಆಗಿದ್ದೀನಿ. ಬಾರೆ ಗೈಸ್, ನನ್ನ ತಂಗಿ ನೋಡಿ ಅಲ್ಲೆಲ್ಲ ಹೆಂಗೆ ಓಡಾಡ್ಕೊಂಡಿದ್ದವಳೆ. ಬಾರೆ ಲೇ. ಅಯ್ಯೋ, ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂತ ಆ ಕಡೆಗೆ ಹೋಗ್ಬಿಟ್ಟು ನೋಡಿ ಅವಳು ಎಂತ ಅವಳು ಅಂದರೆ. ಆಹಾ, ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಕಡೆಗೆ ಹೋಗೋಳು. ಕಡೆಗೆ ತೋರಿಸ್ತೀನಿ. ಪಾಪ ಕರ್ಕೊಂಡು ಹೋಗೋಕ್ಕೆ ಅಂತ ಅವರೇ ಬಂದಿದ್ದಾರೆ. ಅವ್ರ ಮುಂದೆ ಎಲ್ಲ ವಿಡಿಯೋ ಮಾಡ್ತಾರೆ. ಏನು ಗೊತ್ತಾ, ಇವಾಗ ಒಂದೇನೋ ವಿಡಿಯೋ ಕ್ಲಿಪ್ ಮಾಡಬೇಕು ಆಯಿತಾ, ವಿಡಿಯೋ ಮಾಡಬೇಕು ಬಂದಿದ್ದೀವಿ ಆಲ್ರೆಡಿ. ಒಂದು ವಿಡಿಯೋ ಮಾಡಬೇಕಿತ್ತು, ಅದರಲ್ಲಿ ಇವಾಗ ನಾನು ಮಾತಾಡಬೇಕು. ಓಕೆನಾ? ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಬರ್ತಾನೆ ಇಲ್ಲ ಗೈಸ್, ಬರ್ತಾನೆ ಇಲ್ಲ. ಯಾಕಂದರೆ ಒಂದು ಸತಿ ಪಾಪ ಅವರು ವೀಡಿಯೋ ಮಾಡಿದಾಗ ಅವ್ರು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಅಲ್ಲ, ಪ್ರಾಕ್ಟೀಸ್ ಮಾಡ್ಕೊಂಡು ಮಾತಾಡಬೇಕು. ಅದಕ್ಕೆ ಅಂತ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಇಲ್ಲಿ ಕೂರಿಸ್ಬಿಟ್ಟು ಹೋಗಿದ್ದಾರೆ. ಆ್ಯಕ್ಚುಲಿ ನಾನು ಲೇಟಾಗಿ ಬಂದಿದ್ದೀನಿ. ಇನಾಗ್ರೇಷನ್ ಎಲ್ಲ ಆಗ್ಬಿಟ್ಟೈತೆ, ಫಂಕ್ಷನ್ ಎಲ್ಲ ಆಗಿಬಿಟ್ಟು ಇವಾಗ ಇನ್ನೇನು ಥ್ರೋಬಾಲ್ ಆಡಬೇಕು ಅಷ್ಟೇ. ಥ್ರೋಬಾಲ್ ಅಲ್ಲ, ವಾಲಿಬಾಲ್ ಆಡಿಸ್ತಾರೆ ಇವಾಗ. ನಾನು ಸ್ವಲ್ಪ ಲೇಟಾಗಿ ಬಂದಿದ್ದೀನಿ. ಫಂಕ್ಷನ್ ಎಲ್ಲ ಆಗೈತೆ. ಅಲ್ಲಿ ಮಕ್ಕಳೆಲ್ಲ ರಂಗೋಲಿ ಹಾಕ್ಕೊಂಡು ಕೂತಿದ್ದಾರೆ. ನಾನು ಇವಾಗ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ರಿಬ್ಬನ್ ಇಲ್ಲ. ಸೊ ಇವಾಗ ಒಂದು ವಿಡಿಯೋ ಕೊಡಬೇಕಂತೆ. ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಬರ್ತಾನೆ ಇಲ್ಲ ಗೈಸ್ ನನಗೆ. ಇಲ್ಲಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ನನ್ನ ತಂಗಿ ನೋಡಿ ಕೇಳಿಸ್ಕೊಳ್ಳೆ ಅಂತಂದರೆ ಇವಳು ಇನ್ನೇನೋ ಹೇಳ್ತಾಳೆ ಒಳ್ಳೆ. ಹೆಂಗ್ ಮಾತಾಡ್ದೆ ಹೇಳ್ರಿ? ಬ್ಲಾಗಲ್ಲಿ ಬರ್ತೀರಾ? ಬ್ಲಾಗಲ್ಲಿ ಹೇಳ್ರಿ. ಕನ್ನಿಕಾ ಗೌಡ ಸರ್. ಹೌದಾ, ನೀನು ಮಾಡ್ತೀಯೇನೋ? ಮಾಡ್ತೀನಿ. ಏನು ಇದು? ಏನೇನೋ ಬರ್ತಾಯಿದೆ.
ಹೌದಾ? ಮಾಡೋ ಮಾಡೋ ಬೆಳೆಯೋ, ಬಡವ್ರ ಮಕ್ಳು ಬೆಳಿಬೇಕು ಮಾಡೋ. ಇದೇ ಕಣ ನಂದು ಅಕೌಂಟ್ ಫಾಲೋ. ಥ್ಯಾಂಕ್ಸ್ ಕಣ್ರು, ಎಲ್ಲರೂ ಫಾಲೋ ಮಾಡ್ರು. ಆಯ್ತು ಮಾಡ್ತೀನಿ, ಆಯ್ತು. ಸ್ಟಾರ್ ಬಾಯ್ಸ್ ಮತ್ತು ಸರ್ ಎನ್ವಿ ಇಷ್ಟು ತಂಡಗಳು ಕೂಡ ಟೂರ್ನಮೆಂಟ್ನಲ್ಲಿ. ಆಮೇಲೆ ಇದೇನೋ ಕೊಟ್ಟಿದ್ದಾರೆ, ಇದೆಲ್ಲ ಏನೇ ಇದು? ದ ಬಾಲ್ ಕ್ಯಾನ್ ಚೇಂಜ್ ದ ವರ್ಲ್ಡ್, ಇದು ಕೊಡೆ. ಮತ್ತು ಒನ್ ಬಾಲ್ ಮೆನಿ ಡ್ರೀಮ್ಸ್. ಗೈಸ್ ಇಲ್ಲಿ ಮಕ್ಕಳಿದಾರಲ್ಲ, ಲೆಕ್ಚರ್ಸ್ಗೆಲ್ಲ ಹ್ಯಾಟ್ಸ್ ಆಫ್, ಟೀಚರ್ಸ್ಗೆಲ್ಲ ಹ್ಯಾಟ್ಸ್ ಆಫ್. ಯಾಕಂದರೆ ಇಲ್ಲಿ ಮೇಲ್ಗಡೆ ಆಲ್ರೆಡಿ ನಾನು ಬರೋಸ್ತಿಗೆ ಟೈಮ್ ಆಯ್ತಾಯ್ತಾ, ಇಲ್ಲಿ ನಿಂತ್ಕೊಂಡು ಮೈಕ್ ಕೊಟ್ಬಿಟ್ಟು ಮಾತಾಡಿ ಏನಾದರೂ ಒಂದೆರಡು ಮಾತಂತ ಮಾತಾಡ್ತಾ ಇದ್ದೀನಿ. ಫುಲ್ ರ್ಯಾಗ್ ಮಾಡ್ತಿದ್ದಾರೆ ಹಿಂದೆ ನೋಡಿ, ಎಲ್ಲರೂ ಫುಲ್ ರ್ಯಾಗ್ ಮಾಡ್ತಿದ್ದಾರಪ್ಪ. ಲೆಕ್ಚರರ್ ಮತ್ತು ಟೀಚರ್ಸ್ಗೆಲ್ಲ ಹ್ಯಾಟ್ಸ್ ಆಫ್. ನನಗೆ ಮೀಟ್ರ್ ಆಫ್ ಆಗೋಯ್ತು ನನಗೆ 1 ನಿಮಿಷದಲ್ಲಿ. ಆಮೇಲೆ ನಾನು ಮಾತಾಡಬೇಕು ಚೆನ್ನಾಗಿ ಅಂತ ಅನ್ಕೊಂಬಂದಿದ್ದೆಲ್ಲ ಮರ್ತೋಯ್ತು ನನಗೆ ಹಂಗೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ ಗೇಮ್ಸು. ಮಕ್ಕಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ. ಇವತ್ತು ಮದ್ದೂರಲ್ಲಿ ನಾವು ಇವತ್ತು ವಾಲಿಬಾಲ್ ಅನ್ನೋ ಒಂದು ಕ್ರೀಡೆನ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಹೆಲ್ದಿಯಾಗಿ ಆಟ ಆಡಿ ಆ್ಯಂಡ್ ನಿಮ್ಮ ಹೆಲ್ದಿಯಾಗಿ ಆಟ ಆಡಿ ಆ್ಯಂಡ್ ಆಲ್ಸೋ ನೀವು ಯಾರ್ಯಾರು ವಿನ್ ಆಗ್ತಿರೋ ಅವ್ರಿಗೆ ಎಲ್ರಿಗೂ ಒಂದು ಸುವರ್ಣ ಅವಕಾಶ ಸಿಗುತ್ತೆ. ಕೊಯಮತ್ತೂರಲ್ಲಿ ಶಿವನ ಎದುರುಗಡೆ ಸದ್ಗುರು ಅಂಡರಲ್ಲಿ ನೀವು ಅಲ್ಲೋಗಿ ಆಟ ಆಡೋವಂಥ ಅದೃಷ್ಟ ಬಗ್ಗೆ ನಿಮ್ದಾಗುತ್ತೆ. ಸೊ ಎಲ್ಲರೂ ಹೆಲ್ದಿಯಾಗಿ ಆಟ ಆಡಿ ಆ್ಯಂಡ್ ನಿಮ್ಮ ಬಾಡಿನ ತುಂಬ ಚಟುವಟಿಕೆಯಿಂದ ಇಟ್ಕೊಳ್ಳಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಕೋರ್ಟ್ ನಂಬರ್ 2 ಹತ್ರ ಹೋಗ್ಬೇಕು. ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾದ ಅಭ್ಯಾಸವನ್ನು ಖಂಡಿತವಾಗಿ ಪ್ರಯತ್ನಿಸಿ. ವಿದ್ಯಾರ್ಥಿಗಳ ತಂಡವನ್ನು ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ಸಲ್ಲಿಸಲಾಗಿದೆ. ಹಲೋ ಸರ್, ಸರ್ ಯೂಟ್ಯೂಬ್ಗೆ ಹಾಯ್ ಮಾಡಿ. ಯಾರ್ಯಾರಿಗೆ ಗೊತ್ತು ಮಂಡ್ಯದವರು? ಇವರೆಲ್ಲ ಮಂಡ್ಯ ಫುಡಿ ಫುಲ್ ಫೇಮಸ್. ಇವರೇ ಅನಿಸುತ್ತೆ ಅಲ್ಲ ಫುಡ್ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದು ಮಂಡ್ಯದಿಂದ. ಇವರು ಬಂದಿದ್ರು, ತೇಜಸ್ ಅನ್ನೋರು ಬಂದಿದ್ರು, ಅವ್ರು ಹೋಗ್ಬಿಟ್ಟಿದ್ದಾರೆ. ನಾವಿವಾಗ ಫೈನಲ್ ಇದರಲ್ಲಿದ್ದೀವಿ, ಹೊರಡ್ಬೇಕಿತ್ತು. ಪಾಪ ಅವರು ಊಟ ಎಲ್ಲ ತರಿಸ್ತಾ ಇದ್ದೀವಿ ಇರಿ ಅಂತ ಅಂದರು. ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು ಗೇಮ್ಸ್ ನಡೀತಾ ಇದೆ ನೋಡಿ. ಇಲ್ಲೊಂದು ಗೇಮು ಮತ್ತು ಅಲ್ಲಿ ನಡೀತಾ ಇದೆ ಗೇಮು. ಬಟ್ ಅಲ್ಲಿ ನಾವಿಲ್ಲಿ ಕೂತಿದ್ದೀವಿ, ಊಟ ಮಾಡ್ಕೊಂಡು ಹೋಗೋಣ ಅಂತ ಹೊರಡ್ಬೇಕು ಇವಾಗ. ಸೊ ನಾವು ಕನಿಕಾ ಮದ್ದೂರ್ನ ರೆಪ್ರೆಸೆಂಟ್ ಮಾಡಕ್ಕೆ ಬಂದಿದ್ದೀವಿ. ಹೌದು. ಇನ್ನೊಬ್ರು ಬಂದಿದ್ರು ಬಟ್ ಅವ್ರು ಹೊರಟೋದ್ರು ಇವಾಗ. ತೇಜಸ್ ಅಂತ 3 ಜನನ ಕರೆದಿದ್ರು ಮದ್ದೂರಲ್ಲಿ. ನಾವು 3 ಜನ ಬಂದಿದ್ರು ಇನ್ಫ್ಲೂಯೆನ್ಸರು. ಚೆನ್ನಾಗಿತ್ತು ಗೈಸ್. ಬಟ್ ಇಲ್ಲಿ ಒಂದು ಬೇಜಾರಾಗಿದ್ದು ಏನಪ್ಪ ಅಂದರೆ, ಹೆಣ್ಮಕ್ಳಿಗೆ ಅಂತ ಥ್ರೋಬಾಲ್ ಮತ್ತು ಇನ್ನೊಂದು ಯಾವ್ದು ಇಟ್ಟಿದ್ದವರು, ಥ್ರೋಬಾಲ್ ಮತ್ತು ಫುಟ್ಬಾಲ್ ವಾಲಿಬಾಲ್ 2 ಇಟ್ಟಿದ್ರು. ಹುಡುಗಿರು ಯಾರೂ ಬಂದು ರಿಜಿಸ್ಟ್ರ್ ಮಾಡೇ ಇಲ್ವಂತೆ. ಹಾಗಾಗಿ ಅದೆರಡು ಕ್ಯಾನ್ಸಲ್ ಮಾಡಿದ್ದಾರೆ ನೋಡಿ. ಸದ್ಗುರುಗಳು ಪಾಪ ಅಷ್ಟು ಇನಿಷಿಯೇಟಿವ್ ತಗೊಂಡು ನಮ್ಮ ಇಂಡಿಯಾನ ಮುಂದೆ ತರಬೇಕು ಅನ್ನೋ ರೀಸನ್ಗೆ ಪ್ರತಿಯೊಂದು ಸ್ಟೇಟು ಡಿಸ್ಟಿಕಲ್ಲೂ ಅವರು ಈ ಥರ ಒಂದು ಗ್ರಾಮೀಣ ಕ್ರೀಡೆ ಉತ್ಸವನ ಮಾಡ್ತಾರೆ. ಆದರೆ ಬಾಯ್ಸ್ ಬಿಟ್ಟು ಯಾರು ಹುಡುಗಿರು ಬರಲ್ಲ, ಈಗಲೂ ಬರ್ತಾ ಇಲ್ಲ ನೋಡಿ. ಇಲ್ಲಿ ನಾನು ನೋಡಿದ್ದು ಹಾರ್ಡ್ಲಿ ಒಂದು 10 ಜನ ಹುಡುಗಿರನ್ನ ನೋಡಿದೆ ಅಷ್ಟೇ, ಬಿಟ್ಟರೆ ಯಾರು ಇಲ್ಲಿ ಹುಡುಗಿರು ಇಲ್ಲವೇ ಇಲ್ಲ ಇಲ್ಲಿ ಗೈಸ್. ಎಲ್ಲ ಬರೀ ಹುಡುಗರು ಆಡ್ತಿದ್ದಾರೆ ನೋಡಿ. ನನ್ನ ಕಡೆಯಿಂದ ರಿಕ್ವೆಸ್ಟ್, ಯಾರ್ಯಾರು ಈ ವಿಡಿಯೋ ನೋಡ್ತಿರ್ತೀರೋ, ಕಾಲ ತುಂಬ ಬದಲಾಗಿದೆ. ಸೊ ಹೆಣ್ಮಕ್ಳು ಕೂಡ ಬನ್ನಿ, ದೇಹದ ಆ್ಯಕ್ಟಿವಿಟಿ ಇರಲೇಬೇಕು ಒಬ್ಬ ಮನುಷ್ಯನಿಗೆ. ಸೊ ನಾಚಿಕೆನ ಬಿಟ್ಟು, ಹಿಂಜರಿಕೆನ ಬಿಟ್ಟು ಬಂದು ಆಟ ಆಡಿ. ಯಾವಾಗಲೂ ನಿಮ್ಮ ಬಾಡಿನ ತುಂಬ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ. ಹ್ಯಾವ್ ಅ ಹೆಲ್ದಿ ಫುಡ್, ಹ್ಯಾವ್ ಅ ಹೆಲ್ದಿ ಲೈಫ್ ಸ್ಟೈಲ್. ಊಟ ಬಂತು, ಊಟ ಬಂದಿದೆ, ತಿನ್ನಬೇಕು. ಕೀರ್ತಿ ಗೈಸ್, ಊಟ ಬಾತು ಮತ್ತು ಮೊಸರನ್ನ. ಯಾರ್ಯಾರು ಗೇಮ್ ಆಡ್ತಿರ್ತಾರಲ್ಲ ಅವ್ರು ಎಲ್ರಿಗೂ ಕೊಡ್ತಾ ಇದ್ದಾರೆ ನೋಡಿ. ನನ್ನ ತಂಗಿ ತಿಂತವಳು. ಮೊಸರನ್ನ ಜಾಸ್ತಿ ಹಾಕ್ಸ್ಕೊಂಡ್ಬಂದವಳೆ. ತಿನ್ಬೇಕಾದಕ್ಕೆ ಹಂಗಾಡ್ತೀವಳೆ ಫೇಸ್ ಎಕ್ಸ್ಪ್ರೆಷನ್. ಬೆಂಗಳೂರಿಗೆ ಬಂದು 5 ಗಂಟೆ ಆಗಿಬಿಟ್ಟಿದೆ. ಕ್ಲಾಸ್ಗೆ ಹೋಗಿಲ್ಲ ಅಂತ ಓಡ್ತಾ ಇದ್ದೀನಿ ಆಟೋ ಮಾಡಿಕೊಂಡು. ವೆರಿ ನಿಯರ್ ಬೈ ಇರೋದು.
ಆದರೂ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕ್ಲಾಸಿಗೆ ಟೈಮ್ ಆಗೋಗಿದೆ ನೋಡಿ. ನನ್ನ ಕಥೆ ಬಂದೆ 2 ಅವರ್ ತಗೊಂತು. ಟ್ರಾಫಿಕ್ ಅಲ್ವಾ, ವೀಕೆಂಡು ಟ್ರಾಫಿಕ್ ಇರುತ್ತೆ, ಆದರೂ ಹೋಗ್ಬೇಕಲ್ಲ ಕ್ಲಾಸಿಗೆ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ಅಲ್ಲಿಂದ ಬಂದು ಊಟ ಮಾಡಿಕೊಂಡು ಪ್ರಕೃತಿಯವ್ರು ಅವರೇ ನನಗೆ ಬಸ್ ಸ್ಟ್ಯಾಂಡ್ ಹತ್ರ ಡ್ರಾಪ್ ಮಾಡಿದ್ರು. ಅಲ್ಲಿಂದ ಇವಾಗ ನಾನೇ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಮತ್ತು ಅಯ್ಯೋ ಶಿಟ್, ವಾಚ್ ಬಿದ್ದಾಯಿತು, ಎತ್ಕೊತೀನಿ. ಮುಖ ಹಾಂ ಚೆನ್ನಾಗಿದೆಯಾ ನೋಡಿದೆ. ಟೈಮು 10:15. ಇವಾಗ ನಮ್ಮ ಪಿ ಜಿಗೆ ನಾನು ಬಂದಿದ್ದೀನಿ. ಇವತ್ತಂತೂ ಏನಂತಾರೆ, ಇವತ್ತು ಸಖತ್ತು ವೆರಿ ಪ್ರೊಡಕ್ಟಿವ್ ಡೇ ಅಂತ ಹೇಳ್ಬೋದು. ಬೆಳಗ್ಗೆ ಎದ್ದು ನಾನು ಇಶಾ ಫೌಂಡೇಶನ್ ಅವರು ಆಯೋಜಿಸಿರುವಂಥ ಗ್ರಾಮೀಣ ಕ್ರೀಡಾ ಉತ್ಸವಕ್ಕೆ ಹೋಗಿ ಅಲ್ಲಿಂದ ನಾನು ಹೆಂಗೆ ಓಡಿಕೊಂಡು ಹೆಂಗೆ ಮೆಟ್ರೋ ಹತ್ತಿ ಬಸ್ ಹತ್ತಿ ನಾನು ಹೆಂಗೆ ಹೋಗಿದ್ದೀನಿ ಗೊತ್ತಾ ಕ್ಲಾಸಿಗೆ. ಮಾಡ್ಲಿಂಗ್ ಕ್ಲಾಸ್ಗೆ ಹೋಗಿ ಇವತ್ತು ಆ್ಯಕ್ಟಿಂಗ್ ಕ್ಲಾಸ್ ಇತ್ತು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಆ್ಯಕ್ಟಿಂಗ್ ಅಂತ ಮಾಡಿದ್ದು. ಒಂಥರ ಎಕ್ಸ್ಪೀರಿಯನ್ಸು ಸಖತ್ತಾಗಿತ್ತು ಗೈಸ್, ಚೆನ್ನಾಗಿತ್ತು. ಓಕೆ, ಆಮೇಲೆ ನನಗೂ ಆ್ಯಕ್ಟಿಂಗ್ ಬರುತ್ತಾ, ನಾನು ಒಂದು ಲೆವೆಲ್ಲಿಗೆ ಒಂದು ತಕ್ಕ ಮಟ್ಟಿಗೆ ಆ್ಯಕ್ಟಿಂಗ್ ಮಾಡ್ಬೋದಾ, ಅಷ್ಟು ಜನಗಳ ಮುಂದೆ ನಮಗೆ ಆ್ಯಕ್ಟಿಂಗ್ ಮಾಡುವಂಥ ಧೈರ್ಯ ಬರುತ್ತಾ, ಆ ಥರ ಎಲ್ಲ ಆ್ಯಕ್ಟ್ ಮಾಡ್ತೀವ, ಅದನ್ನ ಹೇಳೋಕ್ಕೆ ಆಗಲ್ಲ ಗೈಸ್. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಹಿಡನ್ ಟ್ಯಾಲೆಂಟ್ ಇರುತ್ತೆ. ಅವ್ರಿಗೆ ಗೊತ್ತಿಲ್ಲದೇನೋ ಆ ಕೆಪಾಸಿಟಿ, ಆ ಕೇಪಬಿಲಿಟಿ, ಆ ಕ್ಯಾಲಿಪರ್ ಎಲ್ಲ ಇರುತ್ತೆ. ಬಟ್ ನಾವು ಅದನ್ನು ಪ್ರೂವ್ ಮಾಡ್ಕೊಂಡಿರಲ್ಲ. ಬಟ್ ಡೆಫಿನೆಟ್ಲಿ ಹೇಳ್ತೀನಿ, ಮಾಡ್ಕೊಳ್ಳಿ. ಎಲ್ಲರಿಗೂ ಕ್ಯಾಮ್ರಾ ಶೈ ಇರುತ್ತೆ. ಯಪ್ಪ 4-5 ಜನದ ಮುಂದೆ ಹೆಂಗಪ್ಪ ಅವರೆಲ್ಲ ಥರ ಡ್ರಾಮಾ ಮಾಡ್ತಾರೆ, ನಾಟಕ ಮಾಡ್ತಾರೆ ಅಂತೀವಿ. ಆಟೋಮೆಟಿಕ್ ಬಂದ್ಬಿಡುತ್ತೆ ಗೈಸ್. ಇವತ್ತು ಏನೋ ಒಂಥರ ಹೊಸ ಥರ ಜೀವನದಲ್ಲಿ, ನನ್ನ ಜೀವನದಲ್ಲಿ ತುಂಬ ಹೊಸ ಥರ ನಾನು ಇವತ್ತು ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಒಂದು ಆ್ಯಕ್ಟಿಂಗ್ ಮಾಡಿದ್ದು, ಇನ್ನೊಂದು ಚೀಫ್ ಗೆಸ್ಟಾಗಿ ನನ್ನನ್ನು ಕರೆದಿದ್ರು ಇಶಾ ಫೌಂಡೇಶನ್ ಅವರಲ್ಲಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಕರೆದಿದ್ದಕ್ಕೆ ಆ್ಯಸ್ ಎ ಚೀಫ್ ಗೆಸ್ಟ್. ತುಂಬ ಖುಷಿಯಾಯಿತು ನನಗೆ ಅಲ್ಲಿ ನಾನು ಭಾಗವಹಿಸಿದ್ದು. ಪ್ಲಸ್ ನಮ್ಮನ್ನ ಅಲ್ಲಿ ಅವರು ಟ್ರೀಟ್ ಮಾಡಿರೋವಂಥ ರೀತಿ ಆಗಲಿ, ಜನ ನಮ್ಮನ್ನು ಮಾತಾಡಿಸೋ ರೀತಿ ಆಗಲಿ ತುಂಬ ಚೆನ್ನಾಗಿತ್ತು. ನನಗೊಂಥರ ಖುಷಿಯಾಯಿತು. ಅವ್ರು ಯಾವಾಗ ನನಗೆ ಇಶಾ ಕಡೆಯಿಂದ ಕಾಲ್ ಬಂದ ತಕ್ಷಣ ಹಿಂದು ಮುಂದೆ ನಾನು ಯೋಚನೆ ಮಾಡ್ದೇನೆ ಬರ್ತೀನಿ ಸರ್ ಅಂತ ಒಪ್ಕೊಂಡು ನಾನು ಹೋಗಿದ್ದೆ ಅಷ್ಟು ದೂರ. ಯಾಕಂದರೆ ಸದ್ಗುರುಗಳಿಗೋಸ್ಕರ. ಮತ್ತು ಶಿವಪ್ಪ ಆ್ಯಸ್ ಎ ಚೀಫ್ ಗೆಸ್ಟ್ ಅಂತ ಇದುವರೆಗೂ ಎಲ್ಲೂ ನಾನು ಕರೆದಿಲ್ಲ ಗೈಸ್. ನನ್ನ ಲೈಫಲ್ಲಿ ಪ್ರತಿಯೊಂದು ಸ್ಟೆಪ್ನು ನಾನು ನನ್ನ ದೇವ್ರ ಕಡೆಯಿಂದನೇ ಬರ್ತಾರಂಥ ಗಿಫ್ಟ್ ಅಂತ ನಾನು ಯಾವಾಗಲೂ ಅನ್ಕೊತೀನಿ, ಆಯಿತಾ. ನನ್ನ ವೀಡಿಯೋ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ದು ಕೂಡ ಜರ್ನಿ ಯಾರ್ಯಾರು ಮೊದಲಿಂದ ನೋಡ್ತಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಮೊದಲು ಸ್ಟಾರ್ಟ್ ಮಾಡಬೇಕಾದ್ರೆ ನನ್ನ ಮನಸ್ಸಲ್ಲಿ ಇದ್ದಿದ್ದು ಥಾಟೇ ಅದು, ನಾನು ಆಂಜನೇಯನಿಗೆ ಪೂಜೆ ಮಾಡಿನೇ ಸ್ಟಾರ್ಟ್ ಮಾಡಬೇಕು ಅಂತ. ಹಾಗೆ ಇವತ್ತು ನಾನು ಒಬ್ಬಳು ಚೀಫ್ ಗೆಸ್ಟಾಗಿ ಹೋಗಿದ್ದೇನೆ ಇಶಾ ಫೌಂಡೇಶನ್ ಅವರು ಆರ್ಗನೈಸ್ ಮಾಡಿರೋಂಥ ಈ ರೂರಲ್ ಗ್ರಾಮೀಣ ಕ್ರೀಡಾ ಉತ್ಸವಕ್ಕೆ. ಅದೊಂಥರ ಏನೋ ಪಾಸಿಟಿವ್ ವೈಬ್ ಮತ್ತು ಏನೋ ಒಂಥರ ಎನರ್ಜಿ. ಓಕೆ, ಎಲ್ಲ ದೇವ್ರ ಕಡೆಯಿಂದನೇ ನನಗೆ ನನ್ನ ಮೊದಲನೇ ಹೆಜ್ಜೆನ ದೇವರ ಆಶೀರ್ವಾದದಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅನ್ನೋ ಒಂದು ನಂಬಿಕೆ ನನಗೆ. ತುಂಬ ಖುಷಿ ಆಯಿತು, ಚೆನ್ನಾಗಿತ್ತು ಗೈಸ್. ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯಿತು ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಆದಷ್ಟು ನನ್ನ ಕೈಯಲ್ಲಿ ದೇವರೇನಾದರೂ ನನಗೆ ಅಂಥ ಶಕ್ತಿ ಕೊಟ್ಟರೆ ನನ್ನ ಕೈಲೂ ಆದಷ್ಟು ನಾನು ಜನಗಳಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ಆಸೆ ಇದೆ. ನಾನು ಒಂದಷ್ಟು ಆಶ್ರಮಗಳಿಗೆಲ್ಲ ಮಾಡಬೇಕು ಅನ್ನೋದು ಆಸೆ ಇದೆ. ಏನೇನೋ ತುಂಬ ಆಸೆ ಇದೆ ಗೈಸ್. ನನ್ನ ಪರ್ಸ್ನಲ್ ಆಸೆಗಳ ಜೊತೆಗೆ ಇದೆಲ್ಲ ಕೂಡ ನನಗೂ ಆಸೆಗಳಿದೆ. ನನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಇದೆ. ಏನೇನೋ ಇದೆ, ಎಲ್ಲ ಆಗುತ್ತೆ ಒನ್ ಬೈ ಒನ್. ಸ್ಟೇ ಹೆಲ್ದಿ, ಸ್ಟೇ ಆ್ಯಕ್ಟಿವ್, ಫೋಕಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಲವ್ ಯು ಗೈಸ್. ಇವತ್ತೇನೋ ಸ್ವಲ್ಪ ಜಾಸ್ತಿ ತತ್ವ ಮಾತಾಡ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಬಂದು ಕುತ್ಕೊಂಡು ಒಂಥರ ಇವತ್ತು ತುಂಬ ಪ್ರೊಡಕ್ಟಿವ್ ಡೇ ಆಗಿತ್ತು. ಮಾತಾಡಬೇಕು ಅನ್ನಿಸ್ತು, ಮಾತಾಡಿದೆ ಗೈಸ್. ಥ್ಯಾಂಕ್ ಯು ಸೋ ಮಚ್.